ಇವೆಲ್ಲ ಯೋಚನೆ ಮಾಡ್ತಾ ಇರೋದು ನಾನು ಎಲ್ಲಿ ಹೋಗ್ತಾ ಇರೋದು ಅಂತ. ಎಲ್ಲ ದೇಶದವ್ರನ್ನ ನೋಡಬೇಕಂದ್ರೆ ನೀವು ಇಲ್ಲಿಗೆ ಬರಲೇಬೇಕು. ಅಂತೂ ನಂದು ಡಿನ್ನರ್ ಆಯಿತು. ಲೈಟ್ ಕಣ್ಣು ಹಚ್ಚಿದ್ರೆ ನಿದ್ದೆ ಬರ್ತಾ ಇಲ್ಲ. ಗಟ್ಟಿ ಅಯ್ಯೋದವ್ರೆ 2 hours ಕಾಯಿಸಿದ್ರು ಇಲ್ಲಿ ನನ್ನನ್ನು. ಕೂಡ ಸರಿ ಇಲ್ಲ. ಸೀರಿಯಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಅವತ್ತಿದ್ರು ಜೈಪುರ್ಗಂತೂ ಬರಕ್ಕೆ ಹೋಗ್ಬೇಡಿ. ಹಾಯ್ ಹಲೋ ನಮಸ್ತೆ. ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋದು ಎಲ್ಲಿಗೆ? ಫುಲ್ ಸಸ್ಪೆನ್ಸ್ ಇದೆ, ನೋಡ್ತಾ ಇರಿ, ತೋರಿಸ್ತೀನಿ. ತಮ್ನೈಲಲ್ಲಿ ಆಲ್ರೆಡಿ ನೋಡಿರ್ಬೋದು. ಸೊ ಯಸೀರ್ ಅವರೇ, ಏನು ಹೇಳಕ್ಕೆ ನಾನು ಹೋಗ್ತಾ ಇರೋದು ಎಲ್ಲಿಗೆ? ಸಸ್ಪೆನ್ಸ್. ನೀವು ಎಲ್ಲಿ ಹೋಗ್ಬಿಟ್ಟು ಮತ್ತೆ ತೋರಿಸಿ. ತಮ್ನೈಲಲ್ಲಿ ಆಲ್ರೆಡಿ ನೋಡಿದ್ದಾರೆ. ಅದನ್ನು ನಿಮಗೆ ಗೊತ್ತಿದೆ ನಾನು ಎಲ್ಲಿಗೆ ಹೋಗ್ತೇನೆ. ನನಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಅದನ್ನೇ ನಮ್ಮ ಜನಗಳಿಗೆ ಗೊತ್ತಾಗ್ಬೇಕಂದ್ರೆ ನೀವು ಹೋಗ್ಬಿಟ್ಟು ಮತ್ತೆ ತೋರಿಸ್ತಿದೆ. ಡೆಫಿನೆಟ್ಲಿ ಓಪನ್ ಆಗಿ ನೋಡ್ಕೊ ನನ್ನ ರೂಮು, ನನ್ನ ಬೆಡ್ಡಲ್ಲಿ. ಬೆಡ್ಡಲ್ಲಿ ಹೇಳಿದ ಹಾಗೆ ಅದು ವೆರಿ ಪ್ರೆಷಸ್ ಅಪ್ಪ. ಯಸೀರ್ ಇವೆಲ್ಲ ಯೋಚನೆ ಮಾಡ್ತಾ ಇರೋದು ನಾನು ಎಲ್ಲಿ ಹೋಗ್ತಾ ಇರೋದು ಅಂತ. ಸೊ ನಾನು ಹೋಗ್ತಾ ಇರೋದು ದ ಪಿಂಕ್ ಸಿಟಿ, ರಾಜಸ್ಥಾನಕ್ಕೆ ಹೋಗ್ತಾ ಇರೋದು. ರಾಜಸ್ಥಾನದಲ್ಲಿ ಏನೆಲ್ಲ ಇದೆ ನಾನು ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್, ಎಕ್ಸ್ಪ್ಲೋರ್ ಮಾಡುವ ರಾಜಸ್ಥಾನ. ಸೊ ಇವಾಗ ದುಬೈ ಮೆಟ್ರೋದಲ್ಲಿ ಹೋಗ್ತಾ ಇರೋದು. ಆಲ್ಮೋಸ್ಟ್ ರೀಚ್ ಆಗ್ತಾ ಬಂತು ಏರ್ಪೋರ್ಟಿಗೆ. المحطة الأخيرة لهذا القطار هي سنتر بوينت. المحطة القادمة هي Airport Terminal 1. ಸೊ ನನಗೆ ಫ್ಲೈಟ್ ಇರೋದು ಬೆಳಗ್ಗಿನ ಜಾವ 3:40. ಸೊ ಅದು ನಾನು ಬೇಗ ಬಂದಿದ್ದೆ, ಯಾಕೆಂದರೆ ದುಬೈ ಮೆಟ್ರೋ ಸ್ಟಾಪ್ ಆಗುತ್ತೆ. ಸೊ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡುವಂತ ಅನಿಸ್ತು. ಸೊ ಆದಷ್ಟು ಬೇಗ ಬಂದೆ ನಾನು. ಸೊ ಅಲ್ಲಿವರೆಗೆ ಏನು ಮಾಡೋದು? ಟೈಮ್ ಸ್ಪೆಂಡ್ ಮಾಡಬೇಕಲ್ವ, ಟೈಮ್ ಕಿಲ್ ಮಾಡಬೇಕು. 3:40ಗೆ ನನಗೆ ಟೇಕ್ ಆಫ್ ಇರೋದು. ಸೊ ಅಲ್ಲಿವರೆಗೆ ನಾನು ಹೋಗ್ಬಿಟ್ಟು ಬಿಸ್ನೆಸ್ ಲಾಂಜಲ್ಲಿ ಇರ್ತೀನಿ. ಸೊ ಏರ್ಪೋರ್ಟ್ ಲಾಂಜ್ ಇರುತ್ತಲ್ವ, ಅಲ್ಲಿರ್ತೀನಿ. ಸ್ವಲ್ಪ ಟೈಮ್ ವೇಸ್ಟ್ ಮಾಡುವ. ಸೊ ನಾವು ಏರಿಯಾ 3ಗೆ ಹೋಗಬೇಕು ಚೆಕ್-ಇನ್ ಆಗಲಿಕ್ಕೆ. ಸೊ ಅಲ್ಲಿ ಚೆಕ್-ಇನ್ ಆದಮೇಲೆ ಲಗೇಜ್ ಅದು ಇದೆಲ್ಲ ಕೊಟ್ಬಿಟ್ಟು ಚೆಕ್-ಇನ್ ಆದಮೇಲೆ ಮತ್ತೆ ಲಾಂಜಿಗೆ ಹೋಗುವ. ಫಸ್ಟ್ ಇದೊಂದು ಮುಗಿಸ್ಬಿಡುವ. ಎಲ್ಲಿಗೆ ಹೋಗ್ಬೇಡಿ, ನನ್ನ ಜೊತೆ ನೀವು ಏರಿಯಾ 3ಗೆ ಹೋಗುವ. ಏರಿಯಾ 3 ಅಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿವರೆಗೆ ಹೋಗಬೇಕು, ಹೋಗುವ ಏರಿಯಾ 3ಗೆ. ಸೊ ಇವಿದ್ವಿ. ಸೊ ಇಲ್ಲಿಂದ ಎಂಟ್ರಿ ಆಗಬೇಕು. ಸೊ ಇಲ್ಲಿಂದ ಎಂಟ್ರಿ ಆಗುವ. ಸೊ ಅಂತೂ ಇಂತೂ ಚೆಕ್-ಇನ್ ಆಯಿತು, ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಹೋಗುವ, ಗೇಟ್ ಹತ್ರ ಹೋಗುವ. ಸೊ ಗೇಟ್ಗೆ ಹೋಗಬೇಕು, ಡಿಪಾರ್ಚರ್ ಗೇಟ್ಸ್ಗೆ. ಆಲ್ರೆಡಿ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು, ಚೆಕ್-ಇನ್ ಆಯಿತು, ಬ್ಯಾಗೇಜ್ ಎಲ್ಲ ಕೊಟ್ಟಾಯಿತು. ಸೊ ಇವಾಗ ಗೇಟ್ ಹತ್ರ ಹೋಗಬೇಕು. ಸೊ ಸ್ಟಿಲ್ ಇವಾಗ 12 ಗಂಟೆ ಆದದಷ್ಟೇ. ಇನ್ನು 3 ಗಂಟೆ ಇದೆ ಗೈಸ್. 3 ಗಂಟೆ 40 ನಿಮಿಷ ಇದೆ ನಾನು ದುಬೈ ಬಿಡಲಿಕ್ಕೆ, ಗಾಳಿಯಲ್ಲಿ ಹಾರಲಿಕ್ಕೆ. ಸೊ ಸ್ಟೇ ಟ್ಯೂನ್, ಎಲ್ಲ ನೋಡ್ತಾ ಇರಿ. ಸೊ ಫೈನಲಿ ಗೇಟ್ ಹತ್ರ ಹೋಗೋ ಟೈಮ್. ಸೊ ಆಲ್ಮೋಸ್ಟ್ ಎಲ್ಲ ಚೆಕ್-ಇನ್ ಎಲ್ಲ ಗೋಯಿಂಗ್ ಟುವರ್ಡ್ಸ್ ದ ಗೇಟ್. ಅಲ್ಲಿ ನಮಗೆ ಏರ್ಪೋರ್ಟ್ ಲಾಂಚ್ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಇಲ್ಲಿಂದ ಹೋಗಬೇಕು. ಸೊ ಇಲ್ಲಿ ನೋಡ್ಬೋದು, ಸೊ ಕೆಫೇಸ್ ಇದೆ ಇಲ್ಲಿ. ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಆರ್ ಅವೈಲೇಬಲ್. ಲಾಂಜಸ್ಗೆ ಈ ಕಡೆ ಹೋಗಬೇಕು. ಫೊಗಟ್, ನನಗೆ ಗೊತ್ತಾಗಿಲ್ಲ. ಸೊ ಲೆಟ್ಸ್ ಎಂಟರ್ ಟು ದ ಏರ್ಪೋರ್ಟ್ ಲಾಂಚ್. ಸೊ ಪ್ರಪಂಚದಲ್ಲಿ ಎಲ್ಲ ದೇಶದವ್ರನ್ನ ಒಂದೇ ಕಡೆ ನೋಡಬೇಕಂದ್ರೆ, ನಿಮಗೆ ನೋಡಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ದೇಶದವ್ರು ಇಲ್ಲಿದ್ದಾರೆ.
ಸೊ ನೋಡಬೇಕಂದ್ರೆ ನೀವು ದುಬೈ ಏರ್ಪೋರ್ಟಿಗೆ ಬರಲೇಬೇಕು ಒಂದು ಸಲ. ಸೊ UAE ವಿಸಿಟ್ ಮಾಡಬೇಕು. ಎಲ್ಲ ದೇಶದವರು ಇಲ್ಲಿದ್ದಾರೆ. ಸೊ ನಾನು ಹೇಳಿದ್ದು ಗೊತ್ತಾಯ್ತಾ ನಿಮಗೆ? ನೀವು ಎಲ್ಲ ದೇಶದವ್ರನ್ನ ನೋಡಬೇಕಂದ್ರೆ ನೀವು ಇಲ್ಲಿಗೆ ಬರಲೇಬೇಕು. ಸೊ ನಾವು KFCಗೆ ಹೋಗುವ. ನಾವು KFCಗೆ ಹೋಗುವ. KFCಲಿ ಏನಾದರೂ ತಿನ್ನುವ. ಸೊ ಲಾಂಜಿಗೆ ಹೋಗಿಲ್ಲ ನಾನು, ರಿಟರ್ನ್ ಬಂದೆ. ಸೊ KFCಲಿ ಏನಾದರೂ ತಿನ್ನುವ. ಅಂತೂ ನಂದು ಡಿನ್ನರ್ ಆಯಿತು ಲೈಟ್. ಸೊ ಗೇಟ್ ಬಳಿ ಹೋಗ್ತಾ ಇದ್ದೀನಿ ನಾನು. 1 ಗಂಟೆ ಆಯಿತು, ಮಧ್ಯರಾತ್ರಿ 1 ಗಂಟೆ, 1 AM ಆಯಿತು. ಸೊ ಇಲ್ಲಿಂದ ಗೇಟ್ ಬಳಿ ಹೋಗುವ. ಗೇಟ್ ಬಳಿ ಹೋಗ್ಬಿಟ್ಟು ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಲಿಕ್ಕಿದೆ. ನಮಾಜ್ ಮಾಡಿಬಿಟ್ಟು ಮುಂದುವರಿಸುವ ಜರ್ನಿ. ಹೋಗುವ ಗೇಟ್ ಬಳಿ ಹೋಗ್ಬಿಟ್ಟು ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ. ನಾನು ಹೋಗ್ತಾ ಇರೋದು D15, ಗೇಟ್ ನಂಬರ್ D15 ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬೇರೆ ಬೇರೆ ಕಂಟ್ರಿ ಜನ ಇದ್ದಾರೆ. ಸೊ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೇ ಒಂದು 2 hours ವೆಯ್ಟ್ ಮಾಡಬೇಕು. 2 hours ವೆಯ್ಟ್ ಮಾಡಿ ಆದಮೇಲೆ ನಮಗೆ ನಮ್ಮ ಫ್ಲೈಟ್ ಸಿಗುತ್ತೆ. ಸೊ ಫ್ಲೈಟಲ್ಲಿ ಬೋರ್ಡಿಂಗ್ ಆಗಿಬಿಟ್ಟು ಅಲ್ಲಿಂದ ಹೋಗ್ತಾ ಇರೋದೆ, ನಿಲ್ಲಕ್ಕಿಲ್ಲ. ತುಂಬ ನಿದ್ದೆ ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ ನಿಮ್ಮ ಕಣ್ಣಲ್ಲಿ. ನಿದ್ದೆ ಬಂದರೆ ಸ್ವಲ್ಪ ಮಲಗಬೇಕು. ನೋಡುವ, ನಿದ್ದೆ ಬರ್ತಿದೆ ಗಾಯ್ಸ್. ಸೊ ಮಲಗ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ಮಲಗುವ, ಎದ್ದರೆ ಸಾಕು. ಬಾಯ್ ಬಾಯ್. ಏನು ನೋಡ್ತಾ ಇದ್ದೀರಾ? ಮಲಗಿದ್ದೀನಿ ಗಾಯ್ಸ್, ಸ್ವಲ್ಪ ಹೊತ್ತು ಮಲಗುವ, ಬೇಗ ಎದ್ದರೆ ಸಾಕು ಫ್ಲೈಟ್ ಬರೋಕ್ಕಿಂತ ಮುಂಚೆ. ಸೊ ಟಾಟಾ ಬಾಯ್ 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 ಬಾಯ್. ಕಣ್ಣು ಮುಚ್ಚಿದ್ರೆ ನಿದ್ದೆ ಬರ್ತಾ ಇಲ್ಲ ಗೈಸ್, ಯಾಕಂತ ಗೊತ್ತಿಲ್ಲ. ಸೊ ಗುಡ್ ನೈಟ್. ಜನರನ್ನು ನೋಡ್ಬೋದು ಇಲ್ಲಿ, ನೋಡಿ ಎಷ್ಟು ಜನ ಇದ್ದಾರೆ ಗಾಯ್ಸ್. ತುಂಬ ಜನ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಅಂತೂ ಇಂತೂ ಸ್ವಲ್ಪ ನಿದ್ದೆ ಮಾಡಿ ಆಯಿತು. ಜಾಸ್ತಿ ನಿದ್ದೆ ಮಾಡಿಲ್ಲ, 1 hour ನಿದ್ದೆ ಮಾಡಿದ್ದೀನಿ. ಇವಾಗ ಬೋರ್ಡಿಂಗ್ ಆಗೋ ಸಮಯ. ನಮಾಜ್ ಮಾಡಿ ಎಲ್ಲ ಆಯಿತು, ಬೋರ್ಡಿಂಗ್ ಆಗಬೇಕು ಇವಾಗ. ಸೊ ಲೆಟ್ಸ್ ಗೋ. ಸೊ ಫೈನಲಿ ಬೋರ್ಡಿಂಗ್ ಆಗ್ತಾ ಇದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ವೇಟಿಂಗ್ ಬೋರ್ಡಿಂಗ್ ಆಗ್ತಾ ಇದ್ದೀನಿ ಫೈನಲಿ. ಸೊ ಲೆಟ್ಸ್ ಗೋ ಟು ಜೈಪುರ್. So let's fly to Jaipur. So let's get in. Good morning. Good morning. Hello, good morning. So ನಮ್ಮ ಸೀಟು 29E. ಸೊ 29E ಹೋಗಬೇಕು. ಹಾಯ್ ನೋಡ್ತಾ ಇರ್ಬೋದು, 29Eಗೆ ಹೋಗ್ತಾ ಇದ್ದೀನಿ ನಾನು. ನಮ್ಮ ಸೀಟ್ ಎಲ್ಲಿದೆ? ಇದು ನಮ್ಮ ಸೀಟ್. ಒಂದು ಲಗೇಜ್ ತೆಗೆದುಬಿಟ್ಟು ಇಡಬೇಕು. ಸೊ ಇಲ್ಲಿಡಬೇಕು. ನಮ್ಮ ಫ್ರೆಂಡಿದ್ದು ಡ್ರೋನ್ ಕ್ಯಾಮರಾ ಆಗ್ತಿದೆಯಲ್ಲ, ಇದೆ. ಸೊ ನಮ್ಮ ಲಗೇಜ್ ಇದೆ, ನಾವಿಲ್ಲಿದ್ದೀವಿ. ಬಂದು ಕುತ್ಕೊಂಡಾಯಿತು. ಸುಮ್ಮನೆ ಮಲಗಬೇಕು ಇವಾಗ. 3.5 hour ಜರ್ನಿ ಇದೆ. ಸೊ ಸುಮ್ಮನೆ ಮಲಗಿಬಿಡೋದು ಇವಾಗ. ಡೈರೆಕ್ಟ್ ಎದ್ದೇಳು ಜೈಪುರಲ್ಲೇ. ಎದ್ದ ಮೇಲೆ ನೋಡುವ ಗೈಸ್, ಬೆಳಿಗ್ಗೆ ಆಗಿ.
ಸೊ ಫೈನಲಿ ಜೈಪುರಿಗೆ ರೀಚ್ ಆದ್ವಿ. ಅಲ್ಲಿಂದ ಅಲ್ಲಿಗೆ ಹೋಗೋದು. ಇವತ್ತು ನಾನು ಅಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಶಿ ಅಯ್ಯೋ ದೇವರೇ, ಜೈಪುರ್ ಏರ್ಪೋರ್ಟ್ ನೋಡಿದ್ರೆ ನೀವು ಯಾವತ್ತೂ ಬರೋಕ್ಕೆ ಹೋಗ್ಬೇಡಿ ಇಲ್ಲಿ. ಓಕೆ, ನಿಮಗೊಂದು ವಿಷಯ ಹೇಳಲೇಬೇಕು. ಇವತ್ತು ನನ್ನ ಲೈಫಲ್ಲಿ ನಡೆದಿರುವಂಥ ವಿಷಯ. ಸೊ ಯಾವತ್ತು ಇಂಟರ್ನ್ಯಾಷನಲಿಂದ ಬರುವಾಗ ನಿಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಲ್ಲಿ ಆ ಏರ್ಪೋರ್ಟಿಗೆ ಬರಲಿಕ್ಕೆ ಹೋಗಬೇಡಿ. ಸೊ 2 hours ಕಾಯಿಸಿದ್ರು ಇಲ್ಲಿ ನನ್ನನ್ನು ಕಸ್ಟಮ್ಸ್ ಅವರು. ಸೊ ಸುಮ್ಮನೆ ಹಿಡ್ದು ಏನಾದರೂ ಸಿಗುತ್ತಾ ಅಂತ ನೋಡ್ತಾರೆ. 2 hours ಕಾಯಿಸಿದ್ರು ನನಗೆ. ಕಾದು 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 ಸಾಕಾಗೋಯ್ತು. ಸೊ ಯಾವತ್ತೂ ಬರಬೇಡಿ. ಇಲ್ಲಿದ್ದು ಸ್ಟಾಫ್ ಕೂಡ ಸರಿ ಇಲ್ಲ. ನನಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ರು ಹೇಳಕ್ಕೆ ರೆಡಿ ಇಲ್ಲ. ಸೊ ಯಾವತ್ತೂ ಬರೋಕ್ಕೆ ಹೋಗಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾವಾಗಲೂ ನಾನು ಹೋಗಬೇಕಿತ್ತು, ನಾನು ಎಲ್ಲಿಗೂ ಹೋಗಬೇಕಿತ್ತು. ಆ್ಯಕ್ಚುಲಿ ಇಲ್ಲಿಂದ ಜೈಪುರಿಗೆ ಬಂದಿರೋ ಉದ್ದೇಶನೇ ಬೇರೆ. ಸೊ ಜೈಪುರಿಗೆ ಬರಬೇಕಂತ ಏನಿರಲಿಲ್ಲ, ಬೇರೆ ಕಡೆ ಹೋಗ್ಬೋದಿತ್ತು. ಬಟ್ ಜೈಪುರ ಹತ್ತಿರ ಇರೋ ಕಾರಣಕ್ಕಾಗಿ ಜೈಪುರಿಗೆ ಬಂದಿರೋದು. ಸೊ ಬಂದಾದಮೇಲೆ ಈ ರೀತಿ ಆದರೆ ಯಾರಿಗಾದರೂ ಇದಾಗುತ್ತೆ ಹೇಳಿ. ಸಿಕ್ಕಾಪಟ್ಟೆ ಉರಿದೋಯ್ತು ನನಗೆ, ತಿಕ್ಕ ಉರಿದೋಗಿದೆ. ಒಬ್ಬೊಬ್ಬರು ಕ್ರಿಮಿನಲ್ ಥರ ನೋಡ್ತಾ ಇದ್ರು ಇಲ್ಲಿ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇರೋದು, ಯಾವತ್ತು ನಿಮ್ಮ ಸ್ಟೇಟ್ ಬಿಟ್ಟು ಬೇರೆ ಎಲ್ಲಿಗೂ ಬರಲಿಕ್ಕೆ ಹೋಗಲೇಬೇಡಿ. ಬೇರೆ ಎಲ್ಲೂ ಲ್ಯಾಂಡ್ ಆಗಬೇಡಿ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಇದನ್ನು ಇಟ್ಕೊಳ್ಳಿ, ಈ ಎಕ್ಸ್ಪೀರಿಯನ್ಸ್. ಯಾವತ್ತಿದ್ರು ಜೈಪುರ್ಗಂತೂ ಬರೋಕ್ಕೆ ಹೋಗಬೇಡಿ. ಜೈಪುರ ಏರ್ಪೋರ್ಟಲ್ಲಿ ಬರಲಿಕ್ಕೆ ಹೋಗಲೇಬೇಡಿ. ಕಣ್ಣಲ್ಲಿ ರಕ್ತ ಇಲ್ಲದ ಥರ ಮಾಡ್ತಾರೆ ಇಲ್ಲಿನ ಜನ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.